ನಮಸ್ತೆ, ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ ನೋಡಿ ಸರ್. ಲಾಸ್ಟ್ ವಿಡಿಯೋದಲ್ಲಿ ಎಲ್ಲಾ ಬ್ಯಾಂಕ್ಸ್ ಗಳ ಬಗ್ಗೆ ಡಿಸ್ಕಷನ್ ಆಗಿದೆ ಆಯ್ತಾ. ನೀವು ಯಾಕಂದ್ರೆ ಸೀಕ್ವೆನ್ಸ್ ಆಗಿ ಸೀರೀಸ್ ಆಗಿ ನೋಡ್ತಾ ಬರ್ತಾ ಇದ್ರೆ, ಯಾಕಂದ್ರೆ ನಮ್ಮ ಸೀಕ್ವೆನ್ಸ್ ಆಗಿ ಪ್ಲೇ ಲಿಸ್ಟ್ ಅಲ್ಲಿ ಅದು ಆಡ್ ಅಪ್ ಆಗಿದೆ. ಸೊ ಸೀಕ್ವೆನ್ಸ್ ಆಗಿ ನೀವು ಬರ್ತಾ ಇದ್ದೀರಾ, ಎಲ್ಲದು ಕೂಡ ಆಗಿದೆ ಸರ್. ಪಾಯಿಂಟ್ ನಂಬರ್ 1 ಆಯ್ತು, 2 ಆಯ್ತು, ಇದೊಂದು ವಿಡಿಯೋ ಮಾಡಿದ್ವಿ, ಇದನ್ನೆಲ್ಲ ಸೇರ್ಬಿಟ್ಟು ಒಂದು ವಿಡಿಯೋ ಮಾಡಿದ್ವಿ. ಇನ್ನೊಂದು ಬರ್ತಾ ಇದೆ. ಇನ್ನೊಂದು ಯಾವ್ದು ಬರ್ತಾ ಇದೆ ಅಂತಂದ್ರೆ ಮಲ್ಟಿ ಫಂಕ್ಷನಲ್ ಬ್ಯಾಂಕ್ ಅಂತ ಬರ್ತಾ ಇದೆ. ಮಲ್ಟಿ ಫಂಕ್ಷನಲ್ ಬ್ಯಾಂಕ್ ಏನ್ ಗೊತ್ತಾ, ಎಲ್ಲಾ ಫಂಕ್ಷನ್ ಕೂಡ ಮಾಡಬಹುದು ಅಂತಂದ್ರೆ. ಎಲ್ಲಾ ಫಂಕ್ಷನ್ ಅಂತಂದ್ರೆ ಆರ್ ಬಿ ಐ ಒಂದ್ ಬರಲ್ಲ, ಇದೊಂದು ಬಿಟ್ಬಿಡಿ. ಇದೊಂದು ಬಾಸ್, ಎಲ್ಲದಕ್ಕೂ ಬಾಸ್ ಇದೆ ಆರ್ ಬಿ ಐ. ಪಾಯಿಂಟ್ ನಂಬರ್ 1 ಎಲ್ಲದಕ್ಕೂ ಬಾಸ್, ಬ್ಯಾಂಕರ್ಗಳಿಗೆ ಬ್ಯಾಂಕರ್, ಅದಕ್ಕೆ ಮುಟ್ಟಕ್ಕಾಗಲ್ಲ. ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, ಪಾಯಿಂಟ್ ನಂಬರ್ 4, 5, 6, 7 ಏನೇನಿದೆ ಅಲ್ವಾ, ಎಲ್ಲ ಬ್ಯಾಂಕ್ಸ್ ಗಳ ಫಂಕ್ಷನ್ಸ್ ಗಳನ್ನ ಮಾಡುವಂತ ಒಂದು ಬ್ಯಾಂಕ್ಸ್ ಗಳು ಬರ್ತವೆ ಮಲ್ಟಿ ಫಂಕ್ಷನಲ್ ಬ್ಯಾಂಕ್. ಸೊ ಏನಿದೆ ಮಲ್ಟಿ ಫಂಕ್ಷನಲ್ ಬ್ಯಾಂಕ್ ಇಲ್ಲಿದೆ. ಮಲ್ಟಿ ಫಂಕ್ಷನಲ್ ಬ್ಯಾಂಕ್ಸ್ ಗಳನ್ನ ಯೂನಿವರ್ಸಲ್ ಬ್ಯಾಂಕ್ ಅಂತ ಕರಿತೀವಿ. ಅಂತಂದ್ರೆ ಇದೇ ಬ್ಯಾಂಕ್ಸ್ ಗಳಲ್ಲಿ ಯಾವ ಬ್ಯಾಂಕು ಎಲ್ಲಾ ಕೆಲಸಗಳನ್ನು ಮಾಡುತ್ತೆ ಅಂತಂದ್ರೆ, ಸ್ಮಾಲ್ ಫೈನಾನ್ಸ್ ತರನು ಕೆಲಸ ಮಾಡುತ್ತೆ, ಡೆವಲಪ್ಮೆಂಟ್ ತರನು ಕೆಲಸ ಮಾಡುತ್ತೆ, ಅದಾದ್ಮೇಲೆ ಕೋಆಪರೇಟಿವ್ ಸೊಸೈಟಿ ತರನು ಕೆಲಸ ಮಾಡುತ್ತೆ, ಅದ್ರದ್ದೇ ಬ್ರಾಂಚ್ ಗಳ ಆರ್ ಆರ್ ಬಿನೂ ಹಾಕೊಳ್ಳುತ್ತೆ, ಕಮರ್ಷಿಯಲ್ ಅಲ್ಲೂ ವರ್ಕ್ ಮಾಡುತ್ತೆ. ಅರ್ಥ ಆಯ್ತಾ ನಿಮ್ಗೆ? ಪಾಯಿಂಟ್ ನಂಬರ್ 2, 3, 4, 5, 6, 7 ಎಲ್ಲಾ ತರನು ವರ್ಕ್ ಮಾಡ್ತಾ ಇದೆ ಅದು. ಯಾವ ಯಾವ ಟೈಮಲ್ಲಿ ಬೇಕು ಆ ತರ. ಇದೇ ಕಮರ್ಷಿಯಲ್ ಬ್ಯಾಂಕ್ ಹೋಗ್ಬಿಟ್ಟು ರೀಜನಲ್ ರೂರಲ್ ಇದರಲ್ಲಿ ಯಾವ್ದಾದ್ರು ಒಂದು ಹಳ್ಳಿ ಕಡೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಅದು ಆರ್ ಆರ್ ಬಿ ಆಯ್ತು. ಕಮರ್ಷಿಯಲ್ ಬ್ಯಾಂಕ್ ಪ್ಲಸ್ ಆರ್ ಆರ್ ಬಿ ಆಯ್ತು. ಬಹುಕ್ರಿಯಾತ್ಮಕ ಬ್ಯಾಂಕ್ಗಳು ಆಯ್ತಾ, ಮಲ್ಟಿ ಫಂಕ್ಷನಲ್ ಬ್ಯಾಂಕ್ಗಳು. ಇದು ಒಂದು ಸಪರೇಟ್ ಟೈಪ್ ಆಫ್ ದ ಬ್ಯಾಂಕ್ ಅಂತಲ್ಲ, ಇದು ಎಲ್ಲ ತರದ ಕೆಲಸ ಮಾಡುವಂತ ಬ್ಯಾಂಕ್ಗಳು ಅಂತ. ನಾನು ಏನು ಪಾಯಿಂಟ್ ನಂಬರ್ 2, 3, 4, 5, 6, 7 ಇಷ್ಟೊತ್ತೇನು ಎಕ್ಸ್ಪ್ಲೈನ್ ಮಾಡಿದೆ, ಎಲ್ಲ ಟೈಪ್ ಕೆಲಸ ಮಾಡುವಂತ ಬ್ಯಾಂಕ್ಗಳು ಅಂತ. ಅದಕ್ಕೆ ಇದನ್ನ ಯೂನಿವರ್ಸಲ್ ಬ್ಯಾಂಕ್ ಅಂತಾನೂ ಕೂಡ ಕರೀತಾರೆ. ಆಸ್ ಅ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ದಟ್ ಆಫರ್ಸ್ ದ ಬ್ರಾಡ್ ಆರೆ ಸರ್ವಿಸಸ್ ಬಿಹೈಂಡ್ ದ ಟ್ರೆಡಿಷನಲ್ ಬ್ಯಾಂಕಿಂಗ್ ಅಂತ ಇದೆ. ಟ್ರೆಡಿಷನಲ್ ಬ್ಯಾಂಕಿಂಗ್ ಸಿಸ್ಟಮ್ ನಾನು ಏನು ಹೇಳಿದೆ ಪಾಯಿಂಟ್ ನಂಬರ್ 2, 3, 4, 5, 6, 7 ಅಲ್ಲಿ ಲಾಸ್ಟ್ ವಿಡಿಯೋಸ್ಗಳಲ್ಲಿ, ಅದಕ್ಕಿಂತ ಒಂದು ಸ್ವಲ್ಪ ಬೇರೆ ಮೀರಿದಂತ ಸೇವೆಗಳನ್ನು ಇದು ಕೊಡುವಂತ ಇದು ಮಾಡುತ್ತೆ. ಕೋರ್ ಫಂಕ್ಷನ್ಸ್ ಗಳು ಏನ್ ಸರ್ ಮಲ್ಟಿ ಫಂಕ್ಷನಲ್ ಬ್ಯಾಂಕ್ಸ್ ಗಳು? ಅದೇ ಬ್ಯಾಂಕ್ಸ್ ಗಳ ಫಂಕ್ಷನ್ಸ್ ಗಳೇ ಮತ್ತೆ ಕೀ ಪಾಯಿಂಟ್ಸ್ ಗಳನ್ನ ಮಾಡಿದೀನಿ ಅಷ್ಟೇ. ಕೋರ್ ಫಂಕ್ಷನ್ಸ್ ಗಳೇನು ಅಂತಂದ್ರೆ ರಿಟೇಲ್ ಬ್ಯಾಂಕಿಂಗ್ ತರ ವರ್ಕ್ ಮಾಡುತ್ತೆ ಸರ್. ಲೋನ್ ಕೊಡುತ್ತೆ, ಕ್ರೆಡಿಟ್ ಕಾರ್ಡ್ ಕೊಡುತ್ತೆ, ಹೋಮ್ ಲೋನ್ ಕೊಡುತ್ತೆ, ಆಟೋ ಲೋನ್ ಕೊಡುತ್ತೆ, ಬೈಕ್ ಲೋನ್ ಕೊಡುತ್ತೆ, ಅಕೌಂಟ್ ನ ಚೆಕ್ ಮಾಡುತ್ತೆ, ಸೇವಿಂಗ್ ತಗೊಳುತ್ತೆ, ಏನೇನ್ ಬ್ಯಾಂಕ್ಸ್ ಗಳು ಮಾಡ್ಬೇಕು ಎಲ್ಲಾ ಕೆಲಸನೂ ಮಾಡುತ್ತೆ. ಎರಡನೇದು ಕಾರ್ಪೊರೇಟ್ ಬ್ಯಾಂಕಿಂಗ್ ತರ ಇದು ವರ್ಕ್ ಆಗುತ್ತೆ. ಕಾರ್ಪೊರೇಟ್ ಬ್ಯಾಂಕಿಂಗ್ ಅಂತಂದ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ ಗಳಿಗೆ ಅವ್ರಿಗೆ ಲೋನ್ ಕೊಡೋದು, ಅವ್ರಿಗೆ ಕ್ರೆಡಿಟ್ ಕೊಡೋದು, ಅವರ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಸ್ಯಾಲರೀಸ್ ಗಳನ್ನ ನೋಡುತ್ತೆ. ಹೆಚ್ ಆರ್ ಅಲ್ಲಿ ಕೊಡುವಂತ ಸ್ಯಾಲರೀಸ್ ಗಳು ಇವ್ರು ಕೈಲಿ ಕೊಟ್ಬಿಡ್ತಾರೆ. ನಮ್ಮವ್ರಿಗೆ ಸ್ಯಾಲರಿ ಇಷ್ಟು ಹಾಕ್ಬೇಕು ನಿಮ್ಮ ಅಕೌಂಟ್ ಇಂದ ಅಂತ ಮಂತ್ಲಿ ಕರೆಕ್ಟಾಗಿ ಡೆಪಾಸಿಟ್ ಮಾಡ್ತಾರೆ. ಅಡ್ವೈಸರಿ ಸರ್ವಿಸಸ್ ಗಳನ್ನ ಮಾಡುತ್ತೆ. ಸಿ ಎ ಯಾವ ತರ ಇರ್ಬೇಕು, ಅಕೌಂಟ್ ಜಿ ಎಸ್ ಟಿ ಯಾವ ತರ ಮೇಂಟೈನ್ ಮಾಡಬೇಕು, ಯಾವ ತರ ನಿಮ್ಮ ಅಕೌಂಟ್ಸ್ ಮೇಂಟೈನ್ ಮಾಡಬೇಕು ಅಂತ. ಆಮೇಲೆ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ. ಆಮೇಲೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನಿಸ್ತಾ ಇದೆ, ಅಥವಾ ಬ್ಯಾಂಕ್ ಗಳನ್ನೇ ಮರ್ಜ್ ಮಾಡ್ಬಿಡೋದು. ರೀಸೆಂಟ್ ಆಗಿ ಒಂದು 10 ವರ್ಷಗಳಲ್ಲಿ ಸುಮಾರು ಬ್ಯಾಂಕ್ ಗಳು ಮರ್ಜ್ ಆಗಿದೆ. ಒಂದು ಉದಾಹರಣೆಗೆ ಏನಾದ್ರು ಹೇಳ್ಬೇಕು ಅಂದ್ರೆ ಕೆನರಾ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಮರ್ಜ್ ಆಗಿದೆ ಆಯ್ತಾ. ಆಮೇಲೆ ವಿಜಯ ಬ್ಯಾಂಕ್ ಆಫ್ ಬರೋಡಾ ಮರ್ಜ್ ಆಗಿದೆ, ಗೊತ್ತಿರುತ್ತೆ ನಿಮ್ಗೆಲ್ಲ. ಸೊ ಈ ತರ ಬ್ಯಾಂಕ್ ಗಳನ್ನ ಮರ್ಜ್ ಮಾಡುವಂತ ವ್ಯವಹಾರಗಳಲ್ಲೂ ಕೂಡ ಇದಿರುತ್ತೆ. ಅದರಲ್ಲಿ ಸೆಕ್ಯೂರಿಟೀಸ್ ಗಳನ್ನ ತಗೊಳ್ಳೋದು, ಬ್ಯಾಂಕ್ ಗಳನ್ನ ಮರ್ಜ್ ಮಾಡೋದು, ನಾವು ಎಂ ಅಂಡ್ ಎ ಅಂತ ಕರಿತೀವಿ ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ. ಕಾರ್ಪೊರೇಟ್ ಅಡ್ವೈಸರಿ ಫಂಕ್ಷನ್ಸ್ ಗಳನ್ನೆಲ್ಲ ಮಾಡುವಂತ ಕೆಲಸಗಳು ಮಾಡುತ್ತೆ. ನಾಲ್ಕನೇದು ಕೆಲಸಗಳು ಏನ್ ಮಾಡ್ತಾ ಇದೆ ಅಂತಂದ್ರೆ ವೆಲ್ತ್ ಆಯ್ತಾ, ವೆಲ್ತ್ ಅಂಡ್ ಅಸೆಸ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದೆ. ವೆಲ್ತ್ ಅಂಡ್ ಅಸೆಸ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಈಗ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಗಳು ಯಾರಿರ್ತಾರೆ ಅವ್ರದ್ದು ಕೂಡ ವ್ಯವಹಾರನ ನೋಡ್ಕೊಳ್ಳುತ್ತೆ ಆಯ್ತಾ. ಈಗ ಉದಾಹರಣೆಗೆ ತುಂಬಾ ದುಡ್ಡಿರೋ, ಸಾವಿರಾರು ಕೋಟಿ ಇರುವಂತವ್ರು, ಇವ್ರದ್ದು ಕೂಡ ಒಂದು ಮ್ಯಾನೇಜ್ಮೆಂಟ್ ಕೂಡ ಇವರೇ ನೋಡ್ಕೊಳ್ತಾರೆ. ಆ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳೋದು, ಇನ್ವೆಸ್ಟ್ಮೆಂಟ್ ಏನ್ ಮಾಡ್ಬೇಕೇನು, ಎಲ್ಲಿ ಎಷ್ಟು ಹಾಕ್ತೀರಾ, ಟ್ಯಾಕ್ಸ್ ಏನು, ಬೇಸಿಸ್ ಏನು, ಲಾಸ್ಟ್ ಮಂತ್ ಎಷ್ಟು ಒಂದು ರಿಪೋರ್ಟೇ ಕೊಟ್ಬಿಡ್ತಾರೆ. ತುಂಬಾ ಬಿಸ್ನೆಸ್ ಮ್ಯಾನ್, ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ ರಿಪೋರ್ಟ್ಸ್ ಕೊಟ್ಬಿಡ್ತಾರೆ ಇವರು, ವೆಲ್ತ್ ಅಂಡ್ ಅಸೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ಆಮೇಲೆ ಇನ್ಸೂರೆನ್ಸ್ ಸರ್ವಿಸ್ ಅಂತ ಇದೆ. ಈ ಇನ್ಸೂರೆನ್ಸ್ ಸರ್ವಿಸ್ ಅಲ್ಲಿ ಇನ್ಸೂರೆನ್ಸ್ ಕೂಡ ಮಾಡ್ಕೊಡ್ತಾರೆ. ಲೈಫ್ ಇನ್ಸೂರೆನ್ಸ್, ಹೆಲ್ತ್ ಇನ್ಸೂರೆನ್ಸ್, ಪ್ರಾಪರ್ಟಿ ಇನ್ಸೂರೆನ್ಸ್, ಲಯಬಿಲಿಟಿ ಇನ್ಸೂರೆನ್ಸ್. ಇನ್ಸೂರೆನ್ಸ್ ಲಾದಲ್ಲಿ ನೀವೆಲ್ಲ ಓದಿರ, ಯಾರ್ಯಾರು ಇನ್ಸೂರೆನ್ಸ್ ಲಾ ತಗೊಂಡಿಲ್ಲ ಆಪ್ಷನ್ಸ್ ಅಂತ ಅವರಿಗೂ ಹೇಳ್ತಾ ಇದ್ದೀನಿ. ಇನ್ಸೂರೆನ್ಸ್ ಅಂದ್ರೆ ಗೊತ್ತೇ ಇದೆಯಲ್ವಾ, ಏನಾದ್ರೂ ಸಮಸ್ಯೆ ಆಯ್ತು ಅಂತಂದ್ರೆ ನಾವು ನಿಮ್ಗೆ ಇಷ್ಟು ಕೊಡ್ತೀವಿ ಅಂತೇಳಿ, ಲೈಫ್ ಇಂದ ಆಗಿರ್ಬೋದು, ಹೆಲ್ತ್ ಇಂದ ಆಗಿರ್ಬೋದು ಮಾಡುವಂತದ್ದು. ಇವರೇ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಆಟೋಮೆಟಿಕ್ ಡಿಡಕ್ಷನ್, ನಿಮ್ಮ ಅಕೌಂಟ್ ಅಲ್ಲಿ ಆಟೋಮೆಟಿಕ್ ಡಿಡಕ್ಷನ್ ಒಂದು ಸರ್ವಿಸ್ ಕೊಟ್ಬಿಡ್ತಾರೆ. ಆ ತರ ಮಾಡುವಂತ ಕೆಲಸಗಳು ಕೂಡ ಇವ್ರು ಮಾಡ್ತಾರೆ. ಫಾರೆಕ್ಸ್ ಅಂತ ಕರಿತೀವಿ ಆಯ್ತಾ, ಫಾರೆಕ್ಸ್ ಅಂಡ್ ಟ್ರೆಜರಿ ಸರ್ವಿಸ್ ಅಂತ ಬರ್ತದೆ. ಸೊ ಇದರಲ್ಲಿ ಫಾರಿನ್ ಎಕ್ಸ್ಚೇಂಜ್, ಅದ್ರದ್ದು ಫಾರೆಕ್ಸ್ ಅಂತಂದ್ರೆ ಫಾರಿನ್ ಎಕ್ಸ್ಚೇಂಜ್ ಅಂತ ಹೇಳಿ. ಇದೆಲ್ಲ ತುಂಬಾ ಎಕನಾಮಿಕಲ್ ಕಾನ್ಸೆಪ್ಟ್ಗಳು. ಎಕನಾಮಿಕ್ಸ್ ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕು, ನೀವು ಸ್ಕೂಲಿಂಗ್ ಲೆವೆಲ್ ಅಲ್ಲಿ ಕಲ್ತಿರ್ತೀರಾ. ಆಮೇಲೆ ಬಿಕಾಮ್ ಎಲ್ ಎಲ್ ಬಿ ಮಾಡಿದವಂತರು, ಬಿ ಎಲ್ ಎಲ್ ಬಿ ಮಾಡಿದ್ರೆ ಎಕನಾಮಿಕ್ಸ್ ಸಬ್ಜೆಕ್ಟ್ ಅಲ್ಲೂ ಕೂಡ ಕಲ್ತಿದ್ರಿ ಇದನ್ನೆಲ್ಲ. ದೀಸ್ ಸರ್ವಿಸ್ ಆರ್ catered to the clients with the foreign exchange needs, supporting the individuals and the business involved in the international trade, are those are the holding of the foreign currency notes ಅಂತ ಹೇಳ್ತಾರೆ. ಸೊ ಫಾರೆಕ್ಸ್ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್. ಯಾರು ಫಾರಿನ್ ಕರೆನ್ಸೀಸ್ ಗಳಲ್ಲಿ ಫಾರಿನ್ ಅಲ್ಲಿ ಬಿಸ್ನೆಸ್ ಗಳನ್ನು ಮಾಡ್ತಾ ಇದ್ದಾರೆ ಅವರ ವ್ಯವಹಾರಗಳನ್ನು ಕೂಡ ಇದು ನೋಡುವಂತ ಕೆಲಸ ಮಾಡುತ್ತೆ. ಇದಿಷ್ಟಲ್ದೇನೆ ಇದು
ಆನ್ಸಿಲರಿ ಸರ್ವಿಸ್ಗಳನ್ನು ಕೂಡ ಮಾಡುತ್ತೆ. ಆನ್ಸಿಲರಿ ಸರ್ವಿಸ್ ಅಂದ್ರೆ ಪೂರಕ ಸೇವೆಗಳು. ಪೂರಕ ಸೇವೆಗಳು ಅಂದ್ರೆ ಏನಿಲ್ಲ, ನಿಮ್ ಕೈಲಿ ಇರುವಂತ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್ ಅವನ್ನೇ ಪೂರಕ ಸೇವೆಗಳು ಅಂತ ಕರಿತೀವಿ. ನೋಡಿ ಎಟಿಎಂ ಕಾರ್ಡ್, ಎಟಿಎಂ ಕಾರ್ಡ್ ಎಲ್ಲರ ಹತ್ರ ಇದೆ ತಾನೆ, ಎಲ್ಲರ ಹತ್ರ ಇರುತ್ತೆ, ಅದನ್ನೇ ಡೆಬಿಟ್ ಕಾರ್ಡ್ ಅಂತ ಕರಿತೀವಿ. ಎಟಿಎಂ ಕಾರ್ಡ್, ಡೆಬಿಟ್ ಕಾರ್ಡ್. ಆಮೇಲೆ ಕ್ರೆಡಿಟ್ ಸರ್ವಿಸ್ಗಳು, ಕ್ರೆಡಿಟ್ ಕಾರ್ಡ್ ಎಷ್ಟ್ ಜನ ಹತ್ರ ಇದೆ, ಎಷ್ಟ್ ಜನ ಹತ್ರ ಇಲ್ಲ. ಇದ್ದವ್ರು ಎಷ್ಟು ಕಷ್ಟಪಡ್ತಾ ಇದ್ರೆ, ಇಲ್ದವ್ರು ಎಷ್ಟು ನೆಮ್ಮದಿಯಾಗಿದ್ರೆ ಅಂತ ಇದ್ದವರಿಗೆ ಗೊತ್ತಿದೆ. ಇದ್ದವ್ರು ಅವ್ರಿಗೆ ಏನ್ ಕಷ್ಟಪಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಅದು ತಗೊಳ್ಳೋದು ತುಂಬಾ ಸುಲಭ. ಕ್ರೆಡಿಟ್ ಕಾರ್ಡ್ ಇದೆ ಅಂತೇಳಿ ಹೇಗ್ ಬೇಕಾಗಿ ಸ್ವೀಪ್ ಮಾಡೋದು, EMI ತಲೆ ಮೇಲೆ ಹಾಕೊಳ್ಳೋದು, ಆ EMI ಇನ್ನೊಂದು EMI ಮಾಡ್ಕೊಳ್ಳೋದು. ಪ್ರಾಕ್ಟಿಕಾಲಿಟಿ ಹೇಳ್ತಾ ಇದ್ದೀನಿ. ತುಂಬಾ ಜಾಸ್ತಿ EMI ಆಯ್ತು ಅಂದ್ರೆ ಸೂಸೈಡ್ ಮಾಡ್ಕೊಳ್ಳೋದು, ಇಲ್ಲ ಅಂತಂದ್ರೆ ತಲೆಗೆ ಟೆನ್ಷನ್ ತಗೊಂಡು ಮನೇಲಿ 1000 ಜಗಳ ಆಡೋದು. ಯಾಕೆ ಸರ್ ಬೇಕದು ಕ್ರೆಡಿಟ್ ಕಾರ್ಡ್ ಸರ್ವಿಸು? ಎಷ್ಟು ದುಡಿತಾ ಇದ್ದೀರಾ ಅಷ್ಟನ್ನ ಖರ್ಚು ಮಾಡಿ, ಎಷ್ಟು ದುಡಿಯಕ್ಕಾಗುತ್ತೆ ಅಷ್ಟೊಂದು ತಗೊಳ್ಳಿ. ಕ್ರೆಡಿಟ್ ಕಾರ್ಡ್ ಸರ್ವಿಸ್ ಫಸ್ಟ್ ಕೊಡ್ತಾರೆ ನಿಮಗೆ ಫೋನ್ ಮಾಡ್ಬಿಟ್ಟು, ಸರ್ ಒಂದು ಕ್ರೆಡಿಟ್ ಕಾರ್ಡ್ ತಗೊಳ್ಳಿ ಅಂತ. ದಯವಿಟ್ಟು ಅವೇರ್ ಆಗಿರಿ. ಕ್ರೆಡಿಟ್ ಕಾರ್ಡ್ ನಿಮ್ಮ ಇನ್ಕಮ್ ಮಂತ್ಲಿ 50,000 1 ಲಕ್ಷ ಇರುತ್ತೆ, ಕ್ರೆಡಿಟ್ ಕಾರ್ಡ್ 2 ಲಕ್ಷದ ಕೊಟ್ಟಿರ್ತಾರೆ. ಇಲ್ಲ ಬಿಡಿ, 50,000 1 ಲಕ್ಷ ಅಲ್ಲ, ಮಂತ್ಲಿ ಒಬ್ಬ 20,000 ದುಡಿಯುವಂತ ವ್ಯಕ್ತಿ 20,000 ಅಂತ ಖರ್ಚುಗಳು ಮಾತ್ರ ಇಟ್ಕೋಬೇಕು. ಅವನಿಗೆ 50,000 ಕ್ರೆಡಿಟ್ ಕಾರ್ಡ್ ಕೊಟ್ರೆ ಮತ್ತೆ 50,000 ಸ್ವೀಪ್ ಮಾಡ್ತಾನ ಅವನು. ವಾಷಿಂಗ್ ಮಷೀನು, ಫ್ರಿಡ್ಜ್ ಅವು ಇವು ತಗೊಂಡು ಸ್ವೀಪ್ ಮಾಡ್ಬಿಟ್ಟು ಓದಾಡ್ತಾನೆ. ಮತ್ತೆ ಇದೊಂದು ನಿಮಗೆ ಜನರಲ್ ಆಗಿ ಹೇಳಿದ್ದು, ಹುಷಾರಾಗಿರಿ ಅಂತೇಳಿ ಅಷ್ಟೇ ಬಿಡಿ. ಆಮೇಲೆ ನೆಕ್ಸ್ಟ್ ಇಂಟರ್ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್, ಅದು ಕೂಡ ನಿಮ್ಗೆ ಐಡಿಯಾ ಇದೆ, ಗೊತ್ತಿದೆ, ನಿಮ್ಮ ಹತ್ರ ಇದೆ. ಪೇಮೆಂಟ್ ಸರ್ವಿಸ್ ಮಾಡ್ತಿರಲ್ಲ, ಫೋನ್ ಪೇ, ಗೂಗಲ್ ಪೇ, ಅವು ಇವು, UPI ಎಲ್ಲ ಅದೇ. ಆಮೇಲೆ ಸೇಫ್ ಡೆಪಾಸಿಟ್ ಲಾಕರ್, ಸರ್ ನನಗೆ ಒಂದು ಲಾಕರ್ ಕೊಡಿ ಅಂತಂದ್ರೆ ಲಾಕರ್ ಕೂಡ ಕೊಡ್ತಾರೆ. ಠೇವಣಿ ಇಟ್ಕೊಳಕ್ ಲಾಕರ್ ಕೂಡ ಕೊಡ್ತಾರೆ. ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಅದು ಕೂಡ ಇದೆ. ಹೋಗ್ಬಿಟ್ಟು ಕ್ಯಾಶ್ ಕೇಳಿದ್ರೆ ಕೊಡಲ್ವಾ, ಬ್ಯಾಂಕ್ ಅಲ್ಲಿ ಕೊಟ್ಟೆ ಕೊಡ್ತಾರೆ. ಆಮೇಲೆ ಟ್ರೇಡ್ ಫೈನಾನ್ಸ್ ಸರ್ವಿಸ್, ನೀವೇನಾದ್ರೂ ಟ್ರೇಡಿಂಗ್ ಮಾಡ್ತೀರಾ, ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕ್ತೀರಾ ಅಂತಂದ್ರೆ ಇವ್ರೇನ್ ಬೇಡ ಅಂತಾರ? ಆಯ್ತು, ನಿಮ್ಮ ಅಕೌಂಟ್ ಡೈರೆಕ್ಟ್ ಆಗಿ ಅಲ್ಲೇ ಶೇರ್ ಮಾರ್ಕೆಟ್ BSE NSE ಗೆ ಹಾಕ್ತೀವಿ ಬಿಡಿ ಅಂತಾರೆ. ಅವ್ರಿಗೇನಿದೆ, ಟ್ರಾನ್ಸಾಕ್ಷನ್ ಆಗ್ಬೇಕು, ಟ್ರಾನ್ಸಾಕ್ಷನ್ ಕಮಿಷನ್ ಬೇಕು, ನಿಮ್ಗಲ್ಲ ರಿಸ್ಕ್. ಹಾಕ್ಬೇಕಾ ಬೇಡ ಅಂತೇಳಿ ನಾನು ಯಾವ್ದನ್ನು ಮಾಡಬೇಡಿ ಅಂತ ಹೇಳ್ತಿಲ್ಲ. ಒಳ್ಳೆ ನಾಲೆಜ್ ತಗೊಂಡು ಅದರಲ್ಲಿ ಬೇಕಾ ಬೇಡ, ಸರಿ ಯಾವ್ದು, ತಪ್ಪು ಯಾವ್ದು ಅರ್ಥ ಮಾಡ್ಕೊಂಡು ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಫಾರಿನ್ ಎಕ್ಸ್ಚೇಂಜ್ ಸರ್ವಿಸ್, ಸರ್ ನನ್ನ ಫಾರಿನ್ ಅಲ್ಲಿ ಒಂದು ಕಂಪ್ನಿ ಇದೆ, ಅದ್ರದ್ದು ಎಕ್ಸ್ಚೇಂಜ್ ಸರ್ವಿಸಸ್ಗಳು ನಾನು ಅಲ್ಲೇ ನಾನು ವ್ಯವಹಾರ ಮಾಡ್ತಾ ಇದ್ದೀನಿ. ಮಾಡಿ ಸರ್, ಬೇಡ ಅಂದ್ರೆ ಯಾರು? ಫಾರಿನ್ ಎಕ್ಸ್ಚೇಂಜ್ ಅಲ್ಲೇ ಮಾಡಿ, ಫಾರಿನ್ ಎಕ್ಸ್ಚೇಂಜ್ ಸರ್ವಿಸಸ್ಗಳಲ್ಲೇ ಮಾಡಿ. ಆಮೇಲೆ ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ಸರ್ವಿಸ್ ಅಂತ ಇದೆ. ಏನಾದ್ರು ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅದಕ್ಕೂ ಅಡ್ವೈಸರಿ ಸರ್ವಿಸ್ ಸಲಹೆ ಕೊಡ್ತಾರೆ ಸರ್ ಇವರು. ಬ್ಯಾಂಕರು ಮಲ್ಟಿ ಫಂಕ್ಷನ್ ಬ್ಯಾಂಕ್ನವ್ರು ಕೂರಿಸ್ಕೊಂಡು ನಿಮ್ಗೆ ಸಲಹೆ ಕೊಡ್ತಾರೆ. ಯಾಕೆ ಹೇಳಿ? ಅಲ್ಲೇ ಲೋನ್ ಎತ್ಬೇಕಲ್ಲ, ಲೋನ್ ಎತ್ಬಿಟ್ಟು ಅಲ್ಲೇ ಚೆನ್ನಾಗಿ ನೀವು ದುಡ್ಡು ಕೊಡ್ಬೇಕಲ್ಲ. ಅವ್ರಿಗೆಲ್ಲ ಒಂದು ದೊಡ್ಡ ಲಾಜಿಕ್ ಇದೆ. ಹುಷಾರಾಗಿರಿ, ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಹುಷಾರಾಗಿರಿ. ನಿಮ್ಮ ಕೆಪಾಸಿಟಿ, ನಿಮ್ಮ ಹಂತ, ನಿಮ್ಮ ಅರ್ನಿಂಗ್ ಕೆಪಾಸಿಟಿ, ನಾಲೆಜ್ ಎಲ್ಲ ನೋಡ್ಕೊಂಡು ಡಿಸಿಷನ್ ತಗೊಳ್ಳಿ. ಸುಮ್ನೇನೋ ಯಾವನೋ ಕೊಡ್ತಾ ಏನಂತ ದುಡ್ಡು ತಗೊಳ್ಳೋದು, ಖರ್ಚು ಮಾಡೋದು, ಆಮೇಲೆ ಸಾಲ ತೀರ್ಸೋದು, EMI ಎಲ್ಲ ಬೇಡ. ಆರಾಮಾಗಿರಿ, ಖುಷಿಯಾಗಿ ನೆಮ್ಮದಿಯಾಗಿರಿ. ನೆಮ್ಮದಿಯಾಗಿರಕ್ಕೆ ಏನ್ ಬೇಕು ಅದನ್ನ ಮಾಡ್ಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತಾ ಇದ್ದೇನೆ. ಆಮೇಲೆ ಇನ್ಸೂರೆನ್ಸ್ ಸರ್ವಿಸ್, ವಿಮಾ ಸರ್ವಿಸ್, ಇನ್ಸೂರೆನ್ಸ್, ನಾ ಇಂಥ ಇನ್ಸೂರೆನ್ಸ್ ಮಾಡಿಸ್ತೀನಿ ಅಂದ್ರೆ ಸಾಕು, ಬ್ಯಾಂಕ್ ರೆಡಿ ಆಗ್ಬಿಡ್ತಾರೆ. ಆಯ್ತು, ದುಡ್ಡು ಕಟ್ ಮಾಡ್ತೀವಿ ಬಿಡಿ ಸರ್ ಮಂತ್ಲಿ ನಮ್ ಜವಾಬ್ದಾರಿ ಅಂತಾರೆ. ಒಂದೇ ಒಂದು ಬಟನ್ ಕ್ಲಿಕ್ ಮಾಡೋದಷ್ಟೇ ಅವ್ರಿಗೆ ಕೆಲಸ. ಮಂತ್ಲಿ ಆಟೋ ಡೆಬಿಟ್ ಅಂತ ಆಟೋ ಡೆಬಿಟ್ ಅಂತ ಅವ್ರು ಏನಾದ್ರು ಕೊಟ್ಬಿಟ್ರು ಅಂದ್ರೆ ಮುಗೀತು ಅಂತೇಳಿ ಹೋಗ್ತಾ ಇರೋದೆ. ಆಯ್ತಾ? ನೋಡ್ಕೊಂಡು ಬ್ಯಾಂಕ್ ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನು ನೋಡ್ಕೊಂಡು ಮ್ಯಾನೇಜರ್ಸ್ ಹತ್ರ ಮಾತಾಡ್ಕೊಂಡು, ಮ್ಯಾನೇಜರ್ಸ್ ಗಳಿಗೆ ನಾನು ಲಾಯರ್ ಇದ್ದೀನಿ, ನನಗೆಲ್ಲ ಅರ್ಥ ಆಗ್ತಾ ಇದೆ, ನಿನ್ ಸಿಸ್ಟಮ್ ಏನ್ ಮಾಡ್ತಾ ಇದೆ ಅಂತ ಅರ್ಥ ಮಾಡಿಸಿ ದಯವಿಟ್ಟು ಹುಷಾರಾಗಿ ಮಾಡ್ಕೊಡಿ. ಸೊ ಇದಿಷ್ಟು ಮಲ್ಟಿ ಫಂಕ್ಷನಲ್ ಬ್ಯಾಂಕ್ ಬಗ್ಗೆ. ಇದಿಷ್ಟಕ್ಕೆ ಏನ್ ಮುಗಿಲಿಲ್ಲ, ನಿಮ್ಮ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಇದೆಯಲ್ವಾ, ಇದು ಯಾವ್ದು, ನಿಮ್ಮ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಯಾವ್ದಿದೆ ಅಂತಂದ್ರೆ ಲಾ ರಿಲೇಟಿಂಗ್ ಟು ದ ಬ್ಯಾಂಕಿಂಗ್ ಕಂಪನೀಸ್ ಅಂತ ಇದೆ. ಸೊ ಅದನ್ನೆಲ್ಲ ಇದ್ರಲ್ಲಿ ಕಲಿತಾ ಹೋಗ್ತೀರಾ. ಮಲ್ಟಿ ಫಂಕ್ಷನಿಂಗ್ ಬ್ಯಾಂಕ್ಸ್ ನೀವೇನಾದ್ರು ಒಂದು ಸ್ವಲ್ಪ ಎಕ್ಸಾಂಪಲ್ ಕೊಡಿ ಸರ್ ಅಂತ ನೀವೇನಾದ್ರು ಕೇಳಿದ್ರೆ ಎಕ್ಸಾಂಪಲ್ ಕೂಡ ಕೊಟ್ಬಿಡೋಣ. ಎಕ್ಸಾಂಪಲ್ ಕೂಡ ನಮ್ಮ ಟೀಮ್ ಕಡೆಯಿಂದ ಮೆನ್ಷನ್ ಮಾಡಿದ್ದಾರೆ. ಸೊ ಎಕ್ಸಾಂಪಲ್ ಅಂತ ಬಂದಾಗ, ಎಕ್ಸಾಂಪಲ್ ಅಲ್ಲಿ ಮಲ್ಟಿ ಫಂಕ್ಷನಿಂಗ್ ಬ್ಯಾಂಕ್ಸ್ ಅಂತ ಬಂದಾಗ ನೀವು HSBC ಬ್ಯಾಂಕ್ಸ್ ಅನ್ನ ಕೊಡಬಹುದು. ಇದೆಲ್ಲ ನಿಮಗೆ ತುಂಬಾ ದೊಡ್ಡ ಲೆವೆಲ್ ಬ್ಯಾಂಕ್ ಆಗ್ಬಿಡುತ್ತೆ. ನಾವು ಸೀದಾ ನಮ್ಮ SBI ಬ್ಯಾಂಕ್ ಹತ್ರ ಬಂದ್ಬಿಡೋಣ. SBI ಬ್ಯಾಂಕ್ ಎಲ್ಲ ಫೇಮಸ್ ಅಲ್ಲ, ಗೊತ್ತಿರುವಂತ ಬ್ಯಾಂಕ್. ಅದ್ ಬಿಟ್ರೆ ಇನ್ನೊಂದು ಬ್ಯಾಂಕ್ IDBI ಬ್ಯಾಂಕ್, ಅದು ಗೊತ್ತಿರೋಂಥದ್ದು. ಸರ್ ಇದು SBI ಬ್ಯಾಂಕ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂತ ಹೇಳಿದ್ರಲ್ಲ ಸರ್ ನೀವು, ಪಬ್ಲಿಕ್ ಸೆಕ್ಟರ್ ಕಮರ್ಷಿಯಲ್ ಬ್ಯಾಂಕ್ ಪಾಯಿಂಟ್ ನಂಬರ್ 2 ದಲ್ಲಿ ಹೇಳಿದ್ರಲ್ಲ ಸರ್ ಅಂದ್ರೆ. ಹೌದು ಸರ್, ನಾನು ಅದನ್ನೇ ಹೇಳ್ತಾ ಇರೋದು. ಅದೇ ಪಾಯಿಂಟ್ ನಂಬರ್ 2 ಇಂದ ಪಾಯಿಂಟ್ ನಂಬರ್ 7 ತನಕನೇ ನಾನು ಮಾತಾಡ್ತಾ ಇದ್ದೀನಿ. ಆದ್ರೆ ಆ ಪಾಯಿಂಟ್ ನಂಬರ್ 2 ಇಂದ ಪಾಯಿಂಟ್ ನಂಬರ್ 7 ತನಕ ಏನ್ ಹಳೆ ವಿಡಿಯೋಸ್ ನೋಡಿದ್ರಿ, ಯಾವ ಬ್ಯಾಂಕು ಈ ಪಾಯಿಂಟ್ ನಂಬರ್ 2 ದಲ್ಲಿ 3 ದಲ್ಲಿ 4 ದಲ್ಲಿ 5 ದಲ್ಲಿ 7 ದಲ್ಲಿ ಇರುವಂತ ಫಂಕ್ಷನ್ಸ್ ಗಳನ್ನು ರೋಲ್ ಮಾಡುತ್ತೆ, ಅದು ಮತ್ತೆ ಮಲ್ಟಿ ಫಂಕ್ಷನಲ್ ಬ್ಯಾಂಕ್ ಅಂತ ಹೆಸರು ತಗೊಳ್ಳೋದು. ಈಗ SBI ಬ್ಯಾಂಕ್ ಅಂತಿದೆ. SBI ಬ್ಯಾಂಕ್ ಅನ್ನ 1955 ದಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇದನ್ನ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂತ ಕರಿತೀವಿ. ಯಾಕೆ ಪಬ್ಲಿಕ್ ಸೆಕ್ಟರ್? ಇಂಡಿಯಾಸ್ ಲಾರ್ಜೆಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ SBI. ಇಂಡಿಯಾಸ್ ಲಾರ್ಜೆಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ಗವರ್ಮೆಂಟ್ ನ ಹೈಯೆಸ್ಟ್ ಟ್ರಾನ್ಸಾಕ್ಷನ್ ಗಳು, ಹೈಯೆಸ್ಟ್ ದುಡ್ಡುಗಳು, ಗವರ್ಮೆಂಟ್ ನ ದೊಡ್ಡ ಬ್ಯಾಂಕ್ ಯಾವುದು ಅಂತಂದ್ರೆ SBI ಬ್ಯಾಂಕ್. ಅದು RBI ಬಿಡಿ, ಬ್ಯಾಂಕ್ಗಳ ಬ್ಯಾಂಕ್. SBIಗೆ ಅದು ಬ್ಯಾಂಕ್, ಅದು ಬೇರೆ ವಿಷಯ. ಇರುವಂತ ಬ್ಯಾಂಕ್ಗಳಲ್ಲಿ ಬ್ಯಾಂಕಿನ ವ್ಯವಹಾರ ಮಾಡಿದ್ರೆ, ಯಾಕಂದ್ರೆ RBI ಬ್ಯಾಂಕಿನ ವ್ಯವಹಾರ ಮಾಡಲ್ಲ. ನೀವು ಹೋಗ್ಬಿಟ್ಟು ನಾನು RBI ದಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ತೀನಿ ಅಂದ್ರೆ ಚಾನ್ಸ್ ಇಲ್ಲ. ಅರ್ಥ ಆಗ್ತಿದೆಯಾ ನಿಮಗೆ? RBI ಏನಿದ್ರು ಎಲ್ಲರನ್ನು ನೋಡ್ಕೊಂಡು ಆರಾಮಾಗಿ ಸೂಪರ್ವೈಸರ್ ಮ್ಯಾನೇಜರ್ ತರ ಇರುತ್ತೆ ಎಲ್ಲ ಬ್ಯಾಂಕ್ಗಳಿಗೆ, ಹೇಗಿದ್ರ ಏನು ಅಂತೇಳಿ. ಆದ್ರೆ ನಮ್ಮ SBI ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾ, ವಿಜಯ ಬ್ಯಾಂಕು ಇವೆಲ್ಲ ಕೆಳಗಡೆ ಇರುವಂತ ಬ್ಯಾಂಕ್ಸ್. ಆಮೇಲೆ ಓನರ್ಶಿಪ್ ಅಂಡ್ ಗವರ್ನೆನ್ಸ್ ಅಂತ ಏನ್ ಬರ್ತಾ ಇದೆ,
ಸೊ ಆ ಕಾನ್ಸೆಪ್ಟ್ ಅಲ್ಲಿ ಏನಾದ್ರು ನೋಡ್ಬೇಕು ಅಂದ್ರೆ ಗೌರ್ಮೆಂಟ್ ಇದು ಓನರ್ಶಿಪ್ ಆಗಿದೆ, ಸ್ಟೇಕ್ ಹೋಲ್ಡರ್ಸ್ ಗಳು ಪ್ರೈಮರಿ ಆಗಿ ಗೌರ್ಮೆಂಟ್ ಆಗಿದೆ, ಸ್ಟೇಕ್ ಹೋಲ್ಡರ್ಸ್ ಶೇರ್ ಹೋಲ್ಡರ್ಸ್ ಹೈಯೆಸ್ಟ್ ಶೇರ್ ಗಳನ್ನ ಗೌರ್ಮೆಂಟ್ ಇಟ್ಕೊಂಡಿದೆ. ಮಿನಿಸ್ಟ್ರಿ ಆಫ್ ದ ಫೈನಾನ್ಸ್ ಅಂಡ್ RBI ಅಂಡರ್ ಅಲ್ಲಿ ಇದನ್ನ ನಾವು ಕಂಪ್ಲೀಟ್ ಆಗಿ ನೋಡ್ತಾ ಇದೀವಿ. ಅಪಾರ್ಟ್ ಫ್ರಮ್ ದಿಸ್ ಮ್ಯಾಂಡೇಟ್ ಆಗಿ ಏನಾದ್ರು ನೋಡ್ಬೇಕು ಅಂತಂದ್ರೆ ಬ್ಯಾಂಕಿಂಗ್ ಸರ್ವಿಸ್ ಗಳಲ್ಲಿ, ರೂರಲ್ ಅಲ್ಲಿ, ಅರ್ಬನ್ ಸರ್ವಿಸ್ ಅಲ್ಲಿ ಎಲ್ಲಿ ನೋಡಿದ್ರು SBI ಬ್ಯಾಂಕ್ ಗಳು ಕಾಣುತ್ತೆ, SBI ATM ಗಳು ಕಾಣುತ್ತೆ. ಯಾಕಂದ್ರೆ ಅಷ್ಟೊಂದು ಫಂಡ್ ಇದೆ, ಅಷ್ಟೊಂದು ಗೌರ್ಮೆಂಟ್ ಕಂಪನಿ, ಸೊಸೈಟಿ ನಮ್ಮ ಪಬ್ಲಿಕ್ಗೋಸ್ಕರ ಕೆಲಸ ಮಾಡಬೇಕು, ಮಾಡ್ತಾ ಇದ್ದಾರೆ. ಇದು ಒನ್ ಆಫ್ ದ ಎಕ್ಸಾಂಪಲ್. ಇನ್ನೊಂದು IDBI ಎಕ್ಸಾಂಪಲ್, ಇದೊಂದು ಪ್ರೈವೇಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ, ಇದೊಂದು ಪ್ರೈವೇಟ್ ಬ್ಯಾಂಕ್. ಆದ್ರೂ ಕೂಡ ಡಿಸ್ಕಸ್ ಮಾಡ್ಲೇಬೇಕಲ್ಲ, ಡಿಸ್ಕಸ್ ಮಾಡುವ ಒಂದು ಎಕ್ಸಾಂಪಲ್. 2 ಬ್ಯಾಂಕ್ ಎಕ್ಸಾಂಪಲ್ ಕೊಡಿ. 1964 ಅಲ್ಲಿ ಇದು ಎಸ್ಟಾಬ್ಲಿಷ್ ಆಗಿದೆ. 1964 ಆಕ್ಟ್ ನ ಪ್ರಕಾರ ಇದು ಎಸ್ಟಾಬ್ಲಿಷ್ ಆಗಿದೆ. IDBI ಬ್ಯಾಂಕ್ ಇದು ಆಕ್ಚುಯಲ್ ಆಗಿ ಒಂದ್ಸಲ ಆಕ್ಟ್ ಆದ್ಮೇಲೆ ಈಗ ಗೌರ್ಮೆಂಟ್ ಬ್ಯಾಂಕ್ ಆಗಿದೆ. ಬಿಫೋರ್ ದಟ್ ಸ್ಟಾರ್ಟ್ ಮಾಡಿದಾಗ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳಿ ಪ್ರೈವೇಟ್ ಆಗಿ ಸ್ಟಾರ್ಟ್ ಮಾಡಿದ್ರು. ಒಂದ್ಸಲ ಇದನ್ನ ಆಕ್ಟ್ ಅನ್ನ ಜಾರಿಗೆ ತಂದ್ಬಿಟ್ಟು ಇದನ್ನ ಮತ್ತೆ ಗೌರ್ಮೆಂಟ್ ಬ್ಯಾಂಕ್ ಅಂತ ಹೇಳಿ ಮಾಡ್ಕೊಂಡ್ರೆ ಈಗ ಇದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ಇದೆ. ಪ್ರೆಸೆಂಟ್ ಸಿಚುವೇಶನ್, ಈಗಿನ ಸಿಚುವೇಶನ್ ತುಂಬಾ ಲಾಂಗ್ ಟರ್ಮ್ ಫೈನಾನ್ಸ್ ಅನ್ನ ಮಾಡ್ಕೊಡುತ್ತೆ. ಅಂತಂದ್ರೆ ಒಂದು 20 ವರ್ಷ 30 ವರ್ಷ ಯಾವ್ದೋ ಒಂದು ದೊಡ್ಡ ಇಂಡಸ್ಟ್ರಿ ಹಾಕ್ತಾ ಇದೀನಿ ನಾನು, ಈ ಇಂಡಸ್ಟ್ರಿಗೆ ನನಗೆ 500 ಕೋಟಿ ದುಡ್ಡು ಬೇಕು, 500 ಕೋಟಿ ಲೋನ್ ಕೊಡುತ್ತಿದೆ. ಇದು ಗೌರ್ಮೆಂಟ್ ಬ್ಯಾಂಕ್ ಆಗಿರೋದ್ರಿಂದ ಪ್ರಾಬ್ಲಮ್ ಏನ್ ಗೊತ್ತಾ, ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಬೇಕಂತೇಳಿ ದುಡ್ಡು ಕೈಯಲ್ಲಿ ಇರುತ್ತೆ ಸರ್, ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಿರ್ತಾರೆ, 1000 ಕೋಟಿ ಬೇಕಿರುತ್ತೆ, 1000 ಕೋಟಿನ ಹೋಗ್ಬಿಟ್ಟು ಬ್ಯಾಂಕ್ ಅಲ್ಲಿ ತಗೊಳ್ಳೋದು. ಆಯ್ತಾ, ಯಾವ್ದು SBI ಬ್ಯಾಂಕ್ ಅಲ್ಲೇ ತಗೊಳ್ತಾರೆ, ಬೇಕಂತ SBI ಬ್ಯಾಂಕ್ ಅಲ್ಲೇ ಹೋಗ್ತಾರೆ. SBI ಬ್ಯಾಂಕ್ ಅಲ್ಲೇ ಯಾಕೆ ಹೋಗ್ತಾರೆ ಗೊತ್ತಾ, ಆಮೇಲೆ ಲಾಸ್ ಆಯ್ತು ಅಂತ ತೋರ್ಸೋದು. SBI ಬ್ಯಾಂಕ್ ಮ್ಯಾನೇಜರ್ ಗಳ ಜೊತೆ ಬುಕ್ ಹಾಕ್ಬಿಡ್ತಾರೆ. ಬುಕ್ ಹಾಕ್ಬಿಟ್ಟು ಬ್ಯಾಂಕ್ ಮ್ಯಾನೇಜರಿಗೆ ಒಂದಿಷ್ಟು ಪರ್ಸೆಂಟೇಜ್, 1000 ಕೋಟಿಯಲ್ಲಿ ಒಂದು 50 ಕೋಟಿ ಕೊಟ್ರೆ ಆಯ್ತು, ಬುಕ್ ಆಗಿ ಮುಗ್ದೋಯ್ತಲ್ಲ. ನಾನು ಎಲ್ರಿಗೂ ಹೇಳ್ತಾ ಇಲ್ಲ, ಬ್ಯಾಂಕ್ ಮ್ಯಾನೇಜರ್ ಎಲ್ರಿಗೂ ಹೇಳ್ತಾ ಇಲ್ಲ, ರಿಯಾಲಿಟಿನ ಹೇಳಕ್ ಹೋಗ್ತಾ ಇದ್ದೀನಿ, ರಿಯಾಲಿಟಿ ನಿಮ್ಗೆ ಅರ್ಥ ಆಗ್ಲಿ ಅಂತ. 1000 ಕೋಟಿ ಲೋನ್ ತಗೊಂಡಿದ್ದಾನೆ ಒಬ್ಬ. 1000 ಕೋಟಿಯಲ್ಲಿ ನನಗೆ ಲಾಸ್ ಆಗಿದೆ ಅಂತೇಳಿ ತೋರ್ಸ್ಬೇಕು ಅವನಿಗೆ. 1000 ಕೋಟಿ ಅವ್ನು ಲೋನ್ ಕೊಟ್ಟಿದ್ದಾನೆ ಅಂದ್ರೆ ಯಾರು ದುಡ್ಡು ಕೊಟ್ಟಿದ್ದಾನೆ? ನಮ್ ದುಡ್ಡು ಕೊಟ್ಟಿರೋದು. ನಾವು ಇಲ್ಲಿ 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಜೋಡಿಸ್ಕೊಟ್ಟಿರ್ತೀವಿ. ಸಾಮಾನ್ಯ ಮನುಷ್ಯಲ್ಲ ಸರ್ ನಾವೆಲ್ಲ ದುಡ್ಡು ಕೊಟ್ಟಿರ್ತೀವಿ. ಅವ್ನು ಒಳ್ಳೆ ದುಡ್ಡನ್ನ ಡೆಪಾಸಿಟ್ ಮಾಡ್ಕೊಂಡಿರ್ತಾನೆ. ದೊಡ್ಡ ಯಾವ್ದೋ ಒಬ್ಬ ವ್ಯಕ್ತಿಗೆ 1000 2000 ಕೋಟಿ ಸಾಲ ಕೊಟ್ಬಿಡ್ತಾನೆ. ಅವನು 1 ವರ್ಷ 2 ವರ್ಷ ಅದು ಇದು ಬೇರೆ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಯಾವ್ದು ಬಿಸ್ನೆಸ್ ಹೆಸರು ಹೇಳಿರ್ತಾನೆ, ಆ ಬಿಸ್ನೆಸ್ ಲಾಸ್ ಆಗಿದೆ, ನನ್ನ ಹತ್ರ ದುಡ್ಡಿಲ್ಲ, ನನ್ನನ್ನ ಇದನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾನೆ. ಇಲ್ಲಿ ರೈತರು ಸಾಲನ ಕ್ಷಮಿಸಕ್ಕೆ ಒದ್ದಾಡ್ತಾರೆ. ರೈತರು ಸಾಲ ಆದ್ರೆ 100 ರೂಪಾಯಿ ಕ್ಷಮಿಸ್ಬೇಕು ಅಂತಂದ್ರೆ ಅವ್ರಿಗೆ ಹಿಂದೆ ಮುಂದೆ ನೋಡ್ತಾರೆ ಸರ್ಕಾರದವರು. ಆದ್ರೆ ಇಂಥ ದೊಡ್ಡ ದೊಡ್ಡ ಮನುಷ್ಯದ್ದು ಏನಿದೆಯಲ್ವಾ, 1000 ಕೋಟಿ 2000 ಕೋಟಿ ಆರಾಮಾಗಿ ಸಾಲ ಮನ್ನಾ ಮಾಡ್ಬಿಡ್ತಾರೆ. ಯಾಕೆ? ಬ್ಯಾಂಕ್ ಅನಿ ಒಂದು 10%, ಬ್ಯಾಂಕ್ ಅನಿ ಒಂದು 100 ಕೋಟಿ ಹೋಗ್ಲಿ, ಅಲ್ಲಿ ಯಾರು ಮಿನಿಸ್ಟರ್ ಇರ್ತಾನೆ ಅವನಿಗೆ ಒಂದು 10%, ಅವನಿಗೆ ಒಂದು 100 ಕೋಟಿ ಹೋಗ್ಲಿ, 800 ಕೋಟಿ ಜೇಬಲ್ಲಿ ಇಳಿತಲ್ಲ. ಅರ್ಥ ಆಗ್ತಿದೆಯಾ ನಿಮಗೆ? 800 ಕೋಟಿಯಲ್ಲಿ ಒಂದು 200 ಕೋಟಿ ತೋರಿಸಿರ್ತಾನೆ ನಾನು ಅಲ್ಲಿ ಇನ್ವೆಸ್ಟ್ ಮಾಡಿದೆ ಅಂತ, 500-600 ಕೋಟಿ ಜೇಬಲ್ಲಿ ಇಳಿಸ್ತಾನೆ. ಇದೇ ಮಾಡ್ತಾ ಇರೋದು, ಇದೇ ಸ್ಕ್ಯಾಮು. ಇದನ್ನೇ ನಾವು ವೈಟ್ ಕಲರ್ ಕ್ಲೈಮ್ಸ್ ಅಂತ ಕರಿತೀವಿ. ಓದ್ತೀರಾ ನೀವೆಲ್ಲ ನೆಕ್ಸ್ಟ್ ಸೆಮಿಸ್ಟರ್, ಲಾಸ್ಟ್ ಇಯರ್ ನ ಲಾಸ್ಟ್ ಸೆಮಿಸ್ಟರ್ ಬರುತ್ತೆ ವೈಟ್ ಕಲರ್ ಕ್ಲೈಮ್ಸ್ ಅಂತ ಹೇಳಿ, ಅಫಿಷಿಯಲ್ಸ್ ಗಳು ಹೆಂಗ್ ಕ್ರೈಮ್ ಮಾಡ್ತಾರೆ ಅಂತ. ಸೊ ಒಂದು ಫ್ಯಾಕ್ಟಿಗೆ ಹೇಳಿ ನಿಮಗೆ ಅರ್ಥ ಆಗ್ಲಿ ಅಂತೇಳಿ. ಏನಿಯೋ ಬಿಡಿ, ಮತ್ತೆ ಜನರಲೈಸ್ಡ್ ಆಗಿ ನಾನು ತುಂಬಾ ಮುಂದೆ ಹೋಗಲ್ಲ. ಇದನ್ನೆಲ್ಲ ನೀವು ಪ್ರಾಕ್ಟಿಕಲಿ ಸೆನ್ಸ್ ಮಾಡ್ತಾ ಇದೀರಾ ಅಂತ ಐ ಹೋಪ್ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ವಾಪಸ್ ಬರೋಣ. ಈಗ ಇಲ್ಲಿ ಏನಿದೆ ವಿಷಯ ಏನಿದೆ ಅಂತಂದ್ರೆ ಮಲ್ಟಿ ಫಂಕ್ಷನಲ್ ಬ್ಯಾಂಕ್. ನಾವ್ ಇವತ್ತು ಏನ್ ಕಲ್ತ್ವಿ ಅನ್ನೋ ಒಂದು ಕ್ವಿಕ್ ರಿವಿಷನ್ ನಾನು ಮಾಡ್ಬಿಡ್ತೇನೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮಲ್ಟಿ ಫಂಕ್ಷನಲ್ ಬ್ಯಾಂಕ್ಸ್ ಬಗ್ಗೆ ತಿಳ್ಕೊಂಡ್ವಿ. ಮಲ್ಟಿ ಫಂಕ್ಷನಲ್ ಬ್ಯಾಂಕ್ಸ್ ನ ಕೋರ್ ಫಂಕ್ಷನ್ ಏನಿದೆ ನಾವು ಅದನ್ನ ಅರ್ಥ ಮಾಡ್ಕೊಳ್ತಾ ಬಂದ್ವಿ. ಎಲ್ಲಾ ಫಂಕ್ಷನ್ಸ್ ಗಳು ಮಾಡುವಂತದ್ದೇ ಮಾಡುತ್ತೆ, ಎಲ್ಲಾದು ಶೇರ್ ಮಾಡುತ್ತೆ ಅಷ್ಟೇ. ರಿಟೇಲ್ ಬ್ಯಾಂಕಿಂಗ್ ಮಾಡುತ್ತೆ, ಕಾರ್ಪೊರೇಟ್ ಬ್ಯಾಂಕಿಂಗ್ ಮಾಡುತ್ತೆ, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಮಾಡುತ್ತೆ, ಆಮೇಲೆ ಇದು ವೆಲ್ತ್ ಮತ್ತೆ ಅಸೆಸ್ಮೆಂಟ್ ಮಾಡುತ್ತೆ, ಇನ್ಶೂರೆನ್ಸ್ ಅನ್ನ ಹಾಕ್ಸ್ಕೊಡುತ್ತೆ, ಫಾರೆಕ್ಸ್ ಫಾರಿನ್ ಎಕ್ಸ್ಚೇಂಜ್ ನ ನೋಡ್ಕೊಳ್ಳುತ್ತೆ, ಆಕ್ಸಿಲರಿ ಸರ್ವಿಸ್ ಅಂದ್ರೆ ಗೊತ್ತಿರೋ ಅಂತವೆ, ATM ಕಾರ್ಡ್, ಕ್ರೆಡಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, ಇ ಪೇಮೆಂಟ್, ಒಂದು ಲಾಕರ್ ಕೊಡುವಂತದ್ದು, ಕ್ಯಾಶ್ ಮ್ಯಾನೇಜ್ಮೆಂಟ್, ಟ್ರೇಡ್ ಫೈನಾನ್ಸ್ ಅನ್ನ ಮಾಡುತ್ತೆ. ಅದೇ ಶೇರ್ ಹೋಲ್ಡಿಂಗ್, ಶೇರ್ ಅಲ್ಲಿ ದುಡ್ಡು ಏನಾದ್ರು ಹಾಕ್ತೀರಾ ಅಂತಂದ್ರೆ ಅಲ್ಲೇನಾದ್ರು ಇನ್ವೆಸ್ಟ್ಮೆಂಟ್ ಹೆಲ್ಪ್ ಮಾಡುತ್ತೆ, ಫಾರಿನ್ ಎಕ್ಸ್ಚೇಂಜ್ ಏನ್ ಮಾಡ್ತೀರಾ ಮಾಡುತ್ತೆ, ಇನ್ಶೂರೆನ್ಸ್ ಹಾಕ್ಸ್ಕೋಬೇಕಾ ಇನ್ಶೂರೆನ್ಸ್ ಹಾಕ್ಸ್ಕೊಡುತ್ತೆ. ಇದೆಲ್ಲ ಆಕ್ಸಿಲರಿ. ಇದು ಎಕ್ಸಾಂಪಲ್ ಹೇಳ್ತಾ ಒಂದು 2 ಎಕ್ಸಾಂಪಲ್ ಹೇಳಿದೆ. SBI ಬ್ಯಾಂಕ್ ಒಂದು ಎಕ್ಸಾಂಪಲ್ ಹೇಳಿದೆ, IDBI ಎಕ್ಸಾಂಪಲ್ ಹೇಳಿದೆ. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೆ. ನಾನು ಒಂದು ಸಣ್ಣ ಕಾನ್ಸೆಪ್ಟ್ ನ ತಗೊಂಡು ಹೆಂಗೆ ಸ್ಕ್ಯಾಮ್ ಮಾಡ್ತಾರೆ ಅಂತೇಳಿ, ಹೆಂಗೆ ದೊಡ್ಡ ದೊಡ್ಡ ಮನುಷ್ಯರು 1000 ಕೋಟಿ ಸ್ಕ್ಯಾಮ್ ಮಾಡ್ಕೊಂಡು ತಗೊಂಡು ನಮ್ ದುಡ್ಡನ್ನ ಹಾಳು ಮಾಡ್ತಾರೆ ಅಂತೇಳಿ. ನೀವು ಇವತ್ತಿನ ವಿಷಯಕ್ಕೆ, ಇವತ್ತಿನ ವಿಡಿಯೋಗೆ ಇದಿಷ್ಟು ಎನಾಫ್. ಅಂದ್ರೆ 100% ವಿಡಿಯೋಸ್ಗಳು 5 ಯೂನಿಟ್ ಬೇಕು. ಇದೇ ತರ ಸ್ಟ್ರಾಟಜಿಯಲ್ಲಿ, ಇದೇ ತರ ಪ್ರಾಕ್ಟಿಕಾಲಿಟಿನ ಕನೆಕ್ಟ್ ಮಾಡ್ತಾ ಅಂತಂದ್ರೆ ಪೇಯ್ಡ್ ಸಬ್ಸ್ಕ್ರಿಪ್ಷನ್ ತಗೊಳ್ಬೇಕಾಗುತ್ತೆ. ಸೊ ಅದನ್ನ ನಿಮ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಆಡ್ ಬರುತ್ತೆ, ಅದನ್ನೊಂದ್ಸಲ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಅಲ್ಲಿ ಪ್ರತಿ ವಿಡಿಯೋದಲ್ಲಿ ಕೆಳಗಡೆ ನಂಬರ್. ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಯ್ಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗೆ ಎಲ್ಲ ಸೆಮಿಸ್ಟ್ರಿದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವಿಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ, ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತೊಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 year LLB, 3 year LLB,
ಅಥವಾ ಈ ಫೈರ್ LLB ಅಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಹೌ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ತರನು ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. ಎರಡು ಮೀಡಿಯಂನವರಿಗೆ, ಇಂಗ್ಲಿಷ್ ಮೀಡಿಯಂವರೆಗೂ ಇರುತ್ತೆ, ಕನ್ನಡ ಮೀಡಿಯಂನವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, ಎರಡೂ ಮೀಡಿಯಂವರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ಟ್, ನೈನ್, 10th. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎತ್ತ, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಎನಿಹೋ ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವಿಡಿಯೋಸ್ಗಳು ಯಾವ ಥರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ, ಈ ಥರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ, ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ಥರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ಥರ, ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಆ್ಯಂಡ್ ರಿಲೇಷನ್ಶಿಪ್ ತುಂಬ ನೀಟಾಗಿ ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ, ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡು ಮೀಡಿಯಮಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಮ್ ಅಲ್ಲ, ಕ್ಲಾಸಸ್ಗಳು ಮತ್ತು ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಮ್ವರೆಗೂ ಹೆಲ್ಪ್ ಆಗಲಿ, ಇಂಗ್ಲೀಷ್ ಮೀಡಿಯಮ್ವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಲೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು ಇದು ಎರಡು ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ 24/7. ಯಾವಾಗಾದರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟಾಗಿ ಸಪೋರ್ಟ್ ಇರುತ್ತೆ ನನ್ನ ಕಡೆಯಿಂದ. ಬೇಸಿಕಲಿ ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಸಿಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದಮೇಲೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮಲ್ಲಿ ಎರಡು ಮೀಡಿಯಮಲ್ಲಿ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಇದು ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದ್ದೀವಿ. ಪ್ರೀವಿಯಸ್ ಇಯರ್ ಏನು ಫರ್ದರ್ ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತೊಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದರೂ ಕೇಳಿದರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳನ್ನು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂಥ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನು ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವೀಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನಾದರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ಥರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದರೂ ಕೇಳಿದರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟಾಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂಥ ಸಬ್ಜೆಕ್ಟು, ಆಮೇಲೆ ನಿಮಗೆ IPC ಸಬ್ಜೆಕ್ಟು, ಇನ್ನೂ ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ ಕಂಪ್ಲೀಟಾಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ.
ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ. ನಾನು ಎಲ್ಲದನ್ನು ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದ್ರು ಡೆಮೋ ನೋಡ್ಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು. ಯಾವ್ದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನ್ ಆಗಿ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್‌ಗಳನ್ನ ಸಾಲ್ವ್ ಮಾಡಿದಂತ ನೋಟ್ಸ್‌ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್‌ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್‌ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲಿಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ. ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲಿಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ದು ನೋಟ್ಸ್‌ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ ಅರ್ಥ ಆಗೋ ಥರ ಕ್ಲೀನ್ ಆಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್‌ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್‌ಗಳನ್ನು ಕೊಟ್ಟು, ಎಕ್ಸಾಮ್ ಟೈಮಲ್ಲಿ ಅದನ್ನ ಸಾಲ್ವ್ ಮಾಡಿ, ಅದಕ್ಕೆ ಆನ್ಸರ್ಸ್‌ಗಳನ್ನ ಕೊಟ್ಟು, ನಿಮ್ಗೆ ಏನ್ ಬೇಕು 100%ನ ಮಾಡ್ಕೊಡುವಂತ ಫೆಸಿಲಿಟಿನ ನಾವು ಮಾಡ್ತಾ ಇದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್‌ಗಳನ್ನ ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೇನಾದ್ರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನ ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬಾ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದ್ರೆ, ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ ಸೇರೋದೇನೋ ಸೇರ್ಬಿಟ್ಟಿದ್ದೀರಾ ಆಯ್ತಾ. ಈಗ ಹೇಗಾದ್ರೂ ಪಾಸ್ ಮಾಡ್ಕೊಂಡು ಹೋಗ್ಲೇಬೇಕು. ಈ ಸೆಮ್ ಇಲ್ಲ ಅಂದ್ರೆ ನೆಕ್ಸ್ಟ್ ಸೆಮ್ ಆದ್ರೂ ಪಾಸ್ ಮಾಡ್ಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದ್ಯಾ, ಅರ್ಥ ಆಗ್ತಿಲ್ವಾ, ಕೆಲಸ ಮಾಡ್ಕೊಂಡು ಮಾಡ್ತೀರಾ, ಪಾರ್ಟ್ ಟೈಮಾ ಫುಲ್ ಟೈಮಾ, ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವಿಡಿಯೋಸ್ಗಳು ಬೇಕು ಅಂತಂದ್ರೆ ನೀವು ಪೇಯ್ಡ್ ತಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವಿಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬಾ ಪೇಷನ್ಸ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗ್ಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ ನಾ ಹೇಳ್ತಾ ಇದ್ದೀನಲ್ಲ, ತುಂಬಾ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಅದನ್ನ ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ, ಅಷ್ಟೇ ಇರೋದಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.